ರಾಜ್ಯದಾದ್ಯಂತ ಕೊಂದವರು ಯಾರು ಎನ್ನುವಂತಹ ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆ. ಈ ಒಂದು ಅಭಿಯಾನದ ಭಾಗವಾಗಿ 20,000 ಸಹಿಗಳನ್ನು ಸಂಗ್ರಹಿಸಿ ಮಹಿಳಾ ಹಕ್ಕುದ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನಾಗಲಕ್ಷ್ಮ ಚೌಧರಿ ಅವರ ಪ್ರತಿಕ್ರಿಯೆ ನಿಜವಾಗಿ ನೋಡಿ, ಈ ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಮಹಿಳಾ ಹಕ್ಕುಗಳ ಆಯೋಗದಲ್ಲಿ ಇಷ್ಟೊಂದು ಕರಾರುವಕ್ಕಾದಂತಹ ಅಧ್ಯಕ್ಷರನ್ನು ದೊರಕುವುದು ಇದೇ ಮೊದಲು ಅಂತ ನಾನು ಅನ್ಕೋತೀನಿ. ಡಾಕ್ಟರ್ ನಾಗಲಕ್ಷ್ಮ ಚೌಧರಿ ಅವರ ಕಾರಣದಿಂದಲೇ ಇವತ್ತು ಈ ಒಂದು ಧರ್ಮಸ್ಥಳ ಪ್ರಕರಣದ SIT ತನಿಖೆ ನಡೀತಾ ಇದೆ. ಯಾವ ಹಂತಕ್ಕೆ ತಲುಪಿದೆ, ಏನು ಎತ್ತ ಎನ್ನುವುದರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಆದರೆ ಈ ಒಂದು ಮಹಿಳೆಯರ ಪರವಾಗಿ, ಮಹಿಳೆಯರ ಮೇಲೆ ಆದಂತಹ ಅನಾಚಾರ ಅತ್ಯಾಚಾರಗಳ ಪರವಾಗಿ ಗಟ್ಟಿಯಾಗಿ ಧ್ವನಿಯಾಗಿರುವಂತಹ ಈ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆಯ ವಿಚಾರದಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಸ್ನೇಹಿತರೆ, ನಿನ್ನೆ ನಡೆದಿರುವಂತಹ ವಿಚಾರ ಒಂದು ವೇದಿಕೆಯಲ್ಲಿ ಈ ಒಂದು ಅಂದರೆ ಕೊಂದವರು ಯಾರು ಎನ್ನುವಂತಹ ಅಭಿಯಾನದ ಪೋಸ್ಟರನ್ನು ಹೊರಗಡೆ ತರುವಂತಹ ಒಂದು ಕಾರ್ಯಕ್ರಮ ನಡೆದಿತ್ತು ಅಂತ ಕಾಣಿಸುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಮಾತಾಡಿದಂತಹ ವಿಚಾರದ ಬಗ್ಗೆ ವರದಿ ಬಂದಿರುವಂಥದ್ದು ನೋಡಿ, ಎಷ್ಟು ನಿಷ್ಪಕ್ಷಪಾತವಾಗಿ ನೋಡಿ, ಮಹಿಳೆಯರ ಹಕ್ಕುಗಳಿಗೋಸ್ಕರ, ಅದರ ರಕ್ಷಣೆಗೋಸ್ಕರ ಎಷ್ಟೊಂದು ನಿಷ್ಪಕ್ಷಪಾತವಾಗಿ ಮಹಿಳಾ ಆಯೋಗ ದುಡಿತಾ ಇದೆ ಅನ್ನೋದಕ್ಕೆ ಇದೊಂದು ಕಾರಣ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ಇಲ್ಲಿ ಜನಸಾಮಾನ್ಯರು ಸೇರಿಕೊಂಡು ಒಂದು 20,000 ಸಹಿಗಳನ್ನು ಸಂಗ್ರಹ ಮಾಡಿ ಕೊಂದವರು ಯಾರು ಎನ್ನುವಂತಹ ಅಭಿಯಾನವನ್ನು ಇನ್ನಷ್ಟು ಹೆಚ್ಚು ಗಟ್ಟಿ ಮಾಡಲಿಕ್ಕೋಸ್ಕರ ಆ ಒಂದು ಮಹಿಳಾ ಹಕ್ಕುಗಳ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರನ್ನು ಭೇಟಿ ಮಾಡಿದರು. ಸೊ ಆ ಒಂದು ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಕೊಟ್ಟಂತಹ ಹೇಳಿಕೆ ಅಥವಾ ಆ ಒಂದು ಪ್ರತಿಕ್ರಿಯೆ ನಿಜಕ್ಕೂ ಒಂದು ರೀತಿಯಲ್ಲಿ ಒಂದು ಹೋರಾಟಗಾರರಲ್ಲಿ ಉತ್ಸಾಹವನ್ನು ತರಿಸುವಂಥದ್ದು. ಅಂದರೆ ನೋಡಿ, ಅವರು ಹೇಳಿದಂತಹ ವಿಚಾರ 10-20 ಮಹಿಳೆಯರು ಸೇರಿ ಮಾಡಿದರೆ ಅದೊಂದು ಹೋರಾಟ ಮಾತ್ರ. ಇನ್ನೂ 5,000 10,000 ಜನ ಸೇರಿಸಿಕೊಂಡು ನೀವು ಇದೊಂದು ಹೋರಾಟ ಮಾಡಿದರೆ ಅದು ದೊಡ್ಡ ಕ್ರಾಂತಿಯೇ ಆಗುತ್ತೆ. ಮಹಿಳಾ ಹಕ್ಕುಗಳ ಆಯೋಗದಿಂದ ಇಂತಹ ಒಂದು ಬೆಳವಣಿಗೆಗಳು ನೋಡಿ, ಹೋರಾಟ ಮಾಡುವಾಗ ಆ ಒಂದು ಹೋರಾಟವನ್ನು ಹತ್ತಿಕ್ಕಿ ಜೈಲಿನ ಕಂಬಿಗಳ ಹಿಂದೆ ಹಾಕುವಂತಹ ಈ ಒಂದು ಸರ್ಕಾರಗಳ ಹಿಂದೆ ಇಂತಹ ಮಹಿಳಾ ಹಕ್ಕುಗಳ ಗಟ್ಟಿಯಾದ ಧ್ವನಿ ಇದೆ ಅಂದರೆ ನಿಜವಾಗ್ಲೂ ಧರ್ಮಸ್ಥಳ ಪ್ರಕರಣದಲ್ಲಿ ಇತ್ಯರ್ಥ ಆಗೋದು ಗ್ಯಾರಂಟಿ ಅಂತ ಸಂದರ್ಭದಲ್ಲಿ ಆ ಒಂದು ವರದಿಯನ್ನು ನಾವು ಗಮನಿಸ್ತಾ ಹೋಗೋಣ. ಕೊಟ್ಟವರು, ಅದನ್ನ ಸೂಚನೆ ಮಾಡಿದವರು ನೋಡಿ, ಯಾವತ್ತೂ ಒಂದು ಹೋರಾಟ ಮಾಡ್ಬೇಕಾದ್ರೆ ಆ ಸ್ಲೋಗನ್ಸ್ ಕೊಡ್ತೀವಲ್ಲ, ಅದು ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಆ ಕೊಟ್ಟವರು ಯಾರು ಅನ್ನೋ ಆ ಪದಗಳಲ್ಲಿ, ಆ 2 ಪದಗಳಲ್ಲಿ ಆ ಕಾಣೆಯಾದವರ ಒಂದು ನ್ಯಾಯಕ್ಕೆ ಕೂಗ್ತಾ ಇರುವಂತ ಅಷ್ಟೂ ಜೀವಗಳು ಹೇಳ್ತಾ ಇರುವಂತ ಒಂದು ಭಾಸ ಆ 2 ಪದಗಳಲ್ಲಿ ಅಡಗಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ, ಇದು ಭಾಷಣ ಮಾಡುವಂತ ವೇದಿಕೆ ಅಲ್ಲ. ಹೋರಾಟಗಾರರು ಮತ್ತೆ ಮಾಧ್ಯಮಗಳಲ್ಲಿ ನಾನು SIT ತನಿಖೆ ದಾರಿ ತಪ್ತಾ ಇದೆ ಅಂತ ನಮಗೆ ಅನ್ನಿಸ್ದಾಗ ಸರ್ಕಾರಕ್ಕೆ ನಾನು ಮತ್ತೆ ಒಂದು ಪತ್ರವನ್ನ ಬರೀತೀನಿ. ನಾವು ಬುರ್ಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬಂದಿದ್ದಲ್ಲ. ನಾವು ಬಂದಿದ್ದು 20 ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು SIT ಅನ್ನೋದನ್ನ ಬುರ್ಡೆ ಚಿನ್ನಯ್ಯನ ಕೊಡೋ ಅವಶ್ಯಕತೆ ಇರಲಿಲ್ಲ. ಅಷ್ಟೊಂದು ನೂರಾರು ಹೆಣ್ಣು ಮಕ್ಕಳು ಈ ತರ ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ, ಕಾಣೆ ಆಗೋದ್ರಲ್ಲ, ಯಾರು ಅವರನ್ನ ಕೊಂದವರು ಅದು ತನಿಖೆ ಆಗ್ಬೇಕಪ್ಪ. ಬುರ್ಡೆ ಚಿನ್ನಹಿಂದ ಅಲ್ಲ, ಅವನು ಒಬ್ಬ ಸಾಕ್ಷ್ಯ ಅಷ್ಟೇ ಅಲ್ಲಿ ಬಂದಿದ್ದು. ಅವ ಸತ್ಯಾಸತ್ಯ ಅದು ನೀವು ತನಿಖೆಗೆ ಬಿಟ್ಟಿದ್ದು. ಆದ್ರೆ ತನಿಖೆ ಆಗಬೇಕಾಗಿರೋದು ಅಲ್ಲಿ ಹೆಣ್ಣು ಮಕ್ಕಳು, ಮಹಿಳೆಯರು ಎಲ್ಲೋದ್ರು, ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಮತ್ತೆ ಪತ್ರವನ್ನ ಬರೆದಾಗ ಎಷ್ಟು ಜನ, ಎಷ್ಟೊಂದು ಮಾಧ್ಯಮದವರು, ಮಹಿಳಾ ಆಯೋಗದ ಅಧ್ಯಕ್ಷೆ ಲೆಫ್ಟಿಸ್ಟು, ಒಂದು ನ್ಯಾಯವನ್ನ ಆಯೋಗದ ಅಧ್ಯಕ್ಷೆ ಪತ್ರ ಬರೆದಿದ ತಕ್ಷಣ ನೀವು ಲೆಫ್ಟಿಸ್ಟು, ನೀವು ಅದೇನೋ ಅಧಿಕಾರ ಇಲ್ಲ ನಿಮ್ಗೆ, ಇದೇನೋ ನಿಮ್ಗೆ, ಅದು ಪೊಗರು, ಅದು ಇದು
ಸಾಧ್ಯವಿಲ್ಲ. ನಾನು ಯಾವಾಗಲೂ ಆ ನೊಂದಂತ ಅಸಹಾಯಕ ಆ ಸತ್ತಿರೋ ಆ ಧ್ವನಿಗಳು ಈಗಲೂ ನನ್ನ ಕಿವಿಯಲ್ಲಿ, ಮಗಳು ಅಕ್ಕನೋ ತಾಯಿನೋ ಗೊತ್ತಿಲ್ಲ, ನಿಮ್ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತಾ ಕಡೆಗಾಗಿ ನಂದು 4 ಸಾಲುಗಳು. ಒಬ್ಬ ಮಹಿಳೆ ಹೋರಾಡಿದರೆ ಅದು ಒಂದು ಕತೆ ಮಾತ್ರ ಆಗುತ್ತೆ, ಎಲ್ಲ ಮಹಿಳೆಯರು ಹೋರಾಡಿದರೆ ಅದು ಕ್ರಾಂತಿ. 20,000 ಸಾಲುಗಳು ಪ್ರತಿಯೊಂದು ಕಾಲೇಜುಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಮೊಹಲ್ಲಾಗಳಲ್ಲಿ ಬರೀ ಸಹಿ ಅಲ್ಲ, ಕ್ರಾಂತಿ ಪ್ರಾರಂಭವಾಗಬೇಕು. ಇಂದಿನ ಹೋರಾಟ ಬರೀ ಮಹಿಳೆಯರದಲ್ಲ, ಇದು ಮಾನವೀಯತೆಯ ಹೋರಾಟ. ಮಹಿಳೆ ಬಲವಾದಾಗ ಮಾತ್ರ ರಾಷ್ಟ್ರ ಬಲವಾಗಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಷ್ಟ್ರ ಆ ಹೆಣ್ಣಿನ ಪರ, ಆ ತಾಯಿನ ಪರ, ರಾಷ್ಟ್ರಕ್ಕೂ ನಾವು ಭಾರತ ಮಾತೆ ಅಂತ ಹೆಸರಿಟ್ಟು, ಕರ್ನಾಟಕಕ್ಕೂ ನಾವು ಭುವನೇಶ್ವರಿ ಅಂತ ಹೆಸರಿಟ್ಟು, ಆ ತಾಯಿ ಭುವನೇಶ್ವರಿ, ಆ ತಾಯಿ ಭಾರತಾಂಬೆ ಅಳುವುದನ್ನ ನಾವು ನೋಡ್ಲಿಕ್ಕಾಗುವುದಿಲ್ಲ. ನಮ್ಮ ಜೊತೆ ಇಡೀ ಮನುಸಂಕುಲ ನಿಲ್ಲುತ್ತೆ. ಈ ಹೋರಾಟಕ್ಕೆ ನ್ಯಾಯ ಸಿಗಲಿ, ಜಯ ಸಿಗಲಿ. ಗೌರಿ ಅಂದರೆ ಗೌರಿ ಲಂಕೇಶ್ ವಿಚಾರವಾಗಿ ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ಕೊಲೆಗಡುಕರು ಗೌರಿ ಲಂಕೇಶ್ ಅವರನ್ನು, ಅವರ ಒಂದು ಏನು ಹರಿತವಾದಂತಹ ಮಾಧ್ಯಮ ಚಿತ್ರಣವನ್ನು ಇಲ್ಲದೆ ಮಾಡಬೇಕು ಅಂತ ಅವರನ್ನು ಕೊಲೆ ಮಾಡಿ ಬಿಸಾಡಿರುವಂಥದ್ದು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ನಾವೆದ್ದು ನಿಲ್ಲದಿದ್ದರೆ ಸಂಘಟನೆಯ ಮಮತಾ ಯಜಮಾನ್ ಅವರು, ಮಹಿಳಾ ಹಕ್ಕುಗಳು ಕೂಡ ಮಾನವ ಹಕ್ಕುಗಳೇ. ನನ್ನ ಸಹಿ ನನ್ನ ದನಿಯಾಗಿದೆ. ಒಂದೊಂದು ಸಹಿಗೂ ಬೆಲೆ ಇದೆ. SITಯ ಸಮಗ್ರ ತನಿಖೆ ಆಗಬೇಕು ಎಂಬುದು ನಮ್ಮೆಲ್ಲರ ಆಗ್ರಹ. 20 ವರ್ಷಗಳಿಂದ ಆಗ್ತಾ ಇರುವಂತಹ ಅನಾಚಾರ, ಅತ್ಯಾಚಾರಗಳ ಬಗ್ಗೆ ಮಹಿಳಾ ಆಯೋಗದ ಜೊತೆಗೆ ಮಹಿಳೆಯರು ಕೂಡ ಧ್ವನಿ ಆಗಬೇಕು. ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆದರೆ ಸರ್ಕಾರಕ್ಕೆ ಬಿಸಿ ಮುಟ್ಟುವುದು ಗ್ಯಾರಂಟಿ ಎನ್ನುವಂತಹ ವಿಚಾರಗಳನ್ನು ಹೇಳ್ತಾ ಈ ಒಂದು ವಿಚಾರಗಳನ್ನು ಮುಂದುವರಿಸಿದರು. ನೋಡಿ, ಮಹಿಳಾ ಆಯೋಗಕ್ಕೆ ಎಷ್ಟು ಸ್ಪಷ್ಟವಾದಂತಹ ಯಾರದೇ ಏನು ದುಡ್ಡಿನ ಬಕಾಸುರರ ಹಿಂದೆ ಬೀಳದಂತಹ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರು ಸಿಕ್ಕಿದ್ದಾರೆ ಅಂತ. ನಾಗಲಕ್ಷ್ಮಿ ಚೌಧರಿ ಅವರು ಶಿಕ್ಷಕಿಯಾಗಿದ್ದರು, ಆಮೇಲೆ ಏನೇನೋ ಆಗಿದ್ದರು, ಕೊನೆಯದಾಗಿ ರಾಜಕಾರಣಕ್ಕೆ ಬಂದೆ, ಆಮೇಲೆ ಮಹಿಳಾ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದೆ ಅಂತ ಹೇಳ್ತಾರೆ ಅವರು. ನೋಡಿ, ಅವಮಾನಗಳಿಲ್ಲದೆ ಯಾರೂ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬರು ಹೋರಾಟ ಮಾಡಿದರೆ ಅದು ಬರೀ ಹೋರಾಟ, ಆದರೆ ಮಹಿಳೆಯರೆಲ್ಲರೂ ಹೋರಾಟ ಮಾಡಿದರೆ ಅದು ಕ್ರಾಂತಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಎಷ್ಟು ಒಳ್ಳೆಯ ಒಂದು ಮಾತುಗಾರಿಕೆ ನೋಡಿ. ಈ ಮಾತುಗಳು ನಿಜವಾಗಿಯೂ ಮಹಿಳೆಯರನ್ನು ನಾಡಿದ್ದು ಬೆಳ್ತಂಗಡಿಯಲ್ಲಿ ಲಕ್ಷಾಂತರ ಮಹಿಳೆಯರು ಸೇರುವಂತೆ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ವೀಕ್ಷಕರೇ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.